ಮಾಡುವಾಗ ಅದರ ಹಿನ್ನೆಲೆ ಗೊತ್ತಿರಬೇಕು ಅನ್ನೋದು ನಮ್ಮ ಗುರುಗಳ ಒತ್ತಾಸೆ. ಏನಿಲ್ಲ, ಒಂದು ಮಾತೊಳಗೆ ಹೇಳ್ಬೇಕು, ಏನಿಲ್ಲ, ಎಲ್ಲ ಮದ್ದು ಗುಂಡು ದೊಡ್ಡ ಸೈನ್ಯ ಇದ್ರೂ ಸಹಿತ ಆ ಬ್ರಿಟಿಷರಿಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಇದ್ದ ಸಿಂಧೂರ್ ಲಕ್ಷ್ಮಣನ ಬಂಧನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅವ್ರ ಕೈ ಸಿಗಲೇ ಇಲ್ಲ. ಏನಾದ್ರೂ ಮಾಡಿ ಹಿಡಿಬೇಕು ಅಂದ್ರೂ ಸಹಿತ ಅವ್ನು ಸಿಗದ ಕಾರಣ ನಮ್ಮವ್ರಿಗೆ ಒಬ್ಬರಿಗೆ ಆಸೆ ತೋರಿಸಿ ನಮ್ಮವ್ರನ್ನ ಹೆದರಿಸಿ ಅವನನ್ನ ಹಿಡಿಸಿ ಕೊಲ್ಲಿಸ್ತಾರೆ. ಅದು ಯಾವಾಗ? ಊಟ ಮಾಡೋ ಹೊತ್ತೊಳಗೆ. ಅವ್ ಯಾರ ಮನೆಗೆ ಬಂದು ನಂಬಿಕೆಯಿಂದ ಊಟ ಮಾಡ್ತಾನೆ ಅವ್ರ ಮನೆಗೆ ಕರೆಸಿ ಊಟ ಮಾಡುವಾಗ ಅವನ ಗುಂಡಿಕ್ಕಿ ಕೊಲ್ತಾರ. ಆ ಸನ್ನಿವೇಶವನ್ನ ಕೊನೆ ಒಂದು ಮಾತು ನನಗೆ ನಮ್ಮ ಗುರುಗಳು ಹೇಳ್ತಾರೆ. ಯಪ್ಪ ತೆಗ್ಗಿ ನಾಯಕರ ನಮಸ್ಕಾರ. ಕಾಡು ಮೇಣ್ಯ ಅಲ್ಲಿದ್ದ ನನ್ನ ಅಳಿಯಂದ್ರನ್ನ ನನ್ನ ಇವತ್ತ ನಮ್ಮ ಆಸ್ಥಾನ ಕರೆದು ಊಟಕ್ಕೆ ಹಾಕತ್ತೀರಲ್ಲ, ನಿಜವಾದ ತಂದೆ ನೀವನ ಯಪ್ಪ. ನೀವ ಅದೆಷ್ಟು ಪ್ರೀತಿ ಇಟ್ಕೊಂಡ್ರಿಪ್ಪ ನನ್ನ ಮೇಲೆ, ಅದೆಷ್ಟು ಪ್ರೀತಿ ಇಟ್ಕೊಂಡ್ರಿ. ಆಯ್ತಪ್ಪ, ಊಟ ಮಾಡ್ತೀವಿ. ಊಟಕ್ಕೆ ಕುಂದಿರ್ತಾರೆ. ನರ್ಷ ಹಾದಿಯೊಳಗೆ ಬರಬೇಕಾದ್ರೆ ಟಿಟ್ಟಿ ಬಹಕ್ಕಿ ನುಡಿತು ಹೊಳಿದಂಡ್ಯಾಗ, ಮಾವ ಏನೋ ಅಪಶಕನ ಐತಿ ಅಂದಲ್ಲ, ಅಂತವನ್ನೆಲ್ಲ ನಂಬಾರ್ದ್ರೆ ಮೂಢನಂಬಿಕೆಗಳನ್ನ ನಾವು ನಂಬಾರದು. ದೈವ ಭಕ್ತಿ ಇರಬೇಕು, ಆದ್ರೆ ಅಪನಂಬಿಕೆ ಇರಬಾರದು. ಲೇ ಸಾವ್ಯ, ನಾನು ದಾರಿ ಒಳಗೆ ಬರ್ಬೇಕಾದ್ರೆ ಕಲ್ಲು ಹಿಡಿವಿದೆ. ಮಾಮ ಯಾಕೆ ಕಲ್ಲು ಹಿಡಿವಿ, ಬಟ್ಟು ಹೊಡ್ಕಂಡಿ, ಬ್ಯಾಡ, ಏನೋ ಅಪಶಕನ ಐತಿ ಅಂತ ನೀ ಅಂದಿ. ಅಲ್ಲೇ ನಡೆ ಬೇಡುವುದನ್ನ ಕುತ್ಕೊಂಡ ಬೇಡುವುದ ನಾನು ಹುಚ್ಚ. ಅಂತವನ್ನೆಲ್ಲ ನಂಬಾರ್ದು. ಬ್ಯಾಕ್ ಕಾಟ್ ಬಂತು, ಖಾಲಿ ಪೆಟ್ಟಿಗೆಯಾಗ ಚೌರಿಗೆ ಬಂದ, ಇವನ್ನೆಲ್ಲ ನಂಬಾರ್ದು ತಮ್ಮ. ನಮ್ಮ ಆತ್ಮವಿಶ್ವಾಸ ದೊಡ್ಡದು. ಹುಚ್ಚ ನನ್ನ ಮಕ್ಕಳ, ಕುತ್ಕರಿ ಊಟ ಮಾಡಕತ್ತಾರೆ. ತುಳಸಿಗೇರಿ ಹನುಮಪ್ಪನ ದೇವಸ್ಥಾನದೊಳಗೆ ಒಂದು ತಾಯ್ತಾನ ಪೂಜಾರಿ ಕಟ್ಟಿರ್ತಾನ, ಆಶೀರ್ವಾದ ಮಾಡಿ. ಆ ತಾಯ್ತ ಸದಾ ಕಾಯ್ತೈತಿ ಅಂತ ಅವ್ರವ್ವ ನರಸವ್ವ ಹೇಳಿರ್ತಾಳ, ಪೂಜಾರಿ ಹೇಳಿರ್ತಾನ. ಅವ ಲಕ್ಷ್ಮಣ ಯಾವಾಗಲೂ ಊಟ ಮಾಡೋಕ್ಕಿಂತ ಮೊದಲ ಆ ತಾಯ್ತಕ್ಕೇನೆ ಎಡಿ ಹಿಡ್ಕೊಂಡು ಊಟ ಮಾಡ್ತಿರ್ತಾನ. ಆ ತಾಯ್ತ ತೆಗ್ಯಾಕ ಹೋಗ್ತಾನ. ನರ್ಷ, ಸಾಧ್ಯ, ಗೋಪಾಲಿ, ಗಾತಾತಲೇ ಗಾತಾತು. ತುಳಸಿಗೇರಿ ಹನುಮಪ್ಪನ ಸನ್ನಿಧಾನದೊಳಗ ಆಶೀರ್ವಾದ ಮಾಡಿ ಕಟ್ಟಿದ ತಾಯ್ತ ಇಲ್ಲಲೇ. ನಾನೆಂದು ಈ ತಾಯ್ತಕ್ಕೆ ಎಡಿ ಮಾಡಿದನ ಊಟ ಮಾಡಿಲ್ಲ. ನೀವಂದಂಗ ಏನೋ ಸಂಚಿಲ್ಲಿ ನಡೆದಿರ್ಬೇಕು ಅನ್ನೋ ಅಳುಗುಂಟಾಗೈತಿ. ಆದ್ರೆ ತಂದಿ ಸಮಾನ ಇರ್ತಕ್ಕಂಥ ತೆಗ್ಗಿ ನಾಯಕರು ಹೊರತುಂಬ ಊಟ ಹಾಕ್ತವೆ ಅಂದಾಗ ಎಡಿ ಒಂದು ಹೋಗಾಕ ನನ್ನ ಮನಸ್ಸು ಒಪ್ತಾ ಇಲ್ಲ. ನಂಬಿಕೆ ಇಟ್ಟು ಬಳಕ ನಂಬಿಕಸ್ತ ಇಲ್ಲ ನಡ್ಕೋಬೇಕು. ನನ್ನ ಪ್ರಾಣ ಹೋದ್ರೂ ಚಿಂತಿಲ್ಲ, ಆದ್ರೆ ತೆಗ್ಗಿ ನಾಯಕರ ಮನಸ್ಸಿಗೆ ನೋವು ಆಗ್ಬಾರ್ದು. ಯಾಕಂದ್ರೆ ನಿನ್ನ ಆಪತ್ತು ಕಾಲಕ್ಕಾಗಿ ಬಂದೂಕು ನಿನಗೆ ಉಪಯೋಗ ಆಗೋದು ಮಗನ ಅಂದು ತಮ್ಮ ಕೈಯನ್ನ ನಾಡು ಪಿಸ್ತೂಲನ್ನ ನನಗೆ ಕೊಟ್ಟಂತ ಪುಣ್ಯಾತ್ಮರಲ್ಲಿ ಇವರು. ಪುಣ್ಯಾತ್ಮರು ಅಂತರ್ ನನಗೆ ಅನ್ಯಾಯ ಮಾಡ್ತಾರೆ. ಊಟ ಮಾಡ್ತಿರ್ತಾನ. ಎರಡು ತುತ್ತು ಒಯ್ಬೇಕು ಅನ್ನೋದ್ಕಿನ ಅವನ ಅಳಿಯ ಸೋಮ್ಯ ಗುಂಡನ್ನು ಹೊಡಿತಾನೆ. ಮಾವ ಅಂತ ನನ್ನಂತ ನಿಂತಿರಲು ನಿಮಗೂ ಗುಂಡ ಯಪ್ಪ ಓಡಲಿ ಸಾಧ್ಯ. ಯಪ್ಪ, ನನ್ನ ಹಣದ ತಲ್ಲಿ ಅಂತ ತಿಳ್ಕೊಂಡಿದ್ದೆಲ್ಲೋ. ಯಾವ ಪಾಪ
ಮಾಡಿದೆ ಅಂತ, ಯಾರಿಗೆ ಅನ್ಯಾಯ ಮಾಡಿದೆ ಅಂತ ನನಗೆ ಪುಣ್ಯಕ್ಷೆ ಇದೆಯೋ ಯಪ್ಪ. ಊಟಕ್ಕಾಗಿ ಎದಿಗೆ ಕೊಂಡಿರ್ತಾರ ಅಂತ ತಿಳಿದಿಲ್ಲ. ಸೌಮ್ಯ, ನನ್ನ ತಂಗಿ ಗಂಡ, ನನ್ನ ಅಳಿಯ ಯಾಕೆ ಉಂಟಾಕಿದೆಯೋ, ನಿನ್ನ ಪ್ರಾಣ ಬೇಕು ನನಗಂದಿದ್ರೆ ಹೊಟ್ಟೆ ನಿಂತು ಬಿಡ್ತಿದ್ದೆ, ಪ್ರೀತಿಯಿಂದ ಪ್ರಾಣ ಕೊಡ್ತಿದ್ದೆ. ಮೋಸ ಮಾಡಿ ಯಾಕೆ ಹೊಡಿದೆ ಯಪ್ಪ? ತೆಕ್ಕಿ ನಾಯಕರ ಹೊಡೆದ ತಾಯಿ ನರಸವನ್ನು ಬಿಟ್ಟು, ಕಳ್ಳ ಹಚ್ಚಿಕೊಂಡು ಹುಟ್ಟಿದ ತಂಗಿ ದುಂಡವನ್ನು ಬಿಟ್ಟು, ಅಡವಿ ಅರಣ್ಯದೊಳಗೆ ಮುಳ್ಳು ತುಳುಕಲ್ತ, ಕಲ್ಲು ತುಳುಕಲ್ತ, ಪ್ರಾಣಿಗಳನ್ನು ಎದುರಿಸಿಕಲ್ತ ಅಡ್ಡಾಡಿ ಕೆಂಪು ಮೋದಿ ಯಾವ ಬಡಜನರ ಮೇಲೆ ಈ ಗೌಡಾಣಿಕೆ ಮಾಡಂತ ಶ್ರೀಮಂತರು ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ, ಕಟಕತನದಿಂದ ವರ್ತಿಸ್ತಿದ್ರು. ಅವ್ರಿಗೆ ಕಟ್ಟಿದ್ದು ನನ್ನ ತಪ್ಪ, ನನ್ನ ತಪ್ಪ. ಬಡವರು ಹೆಣ್ಣು ಮಕ್ಕಳ ಶೀಲಾಭರಣ ಮಾಡೋರು ಅಂತ ಚಂಡಾಲರು ಗಂಡ ಹಿಡಿದು ಕುಡಿದ ತಪ್ಪ. ಯಾಕೆಪ್ಪ ಇಂದ ಶಿಕ್ಷೆ ಕೊಟ್ಟಿ? ತುಳಸಿಗಿರಿ ಹನುಮಪ್ಪ, ನಿನ್ನ ಮಗನ ಋಣ ತೀರ್ತಪ್ಪ, ನಿನ್ನ ಮಗನ ಋಣ ತೀರ್ತು. ಕಪ್ಪರ್ ಪಡೆಯವ, ನಿನ್ನ ಮಗನ ನಿನ್ನ ಮಡಿಲ ಹೆಂಗೆ ತಾಯಿ ಹೋದ ಬಂದಲ್ಲೇ ನಿನ್ನ ರಕ್ಷಣೆ ಐತಿ ಅಂತ ಮುನ್ನುಗ್ತಿದ್ದೆ. ಇವತ್ತು ಆ ಋಣ ಮುಗೀತು, ಈ ಭೂಮಿ ಋಣ ಮುಗೀತು. ಈ ನನ್ನ ಭಾರತ ಮಾತೆ ಆ ಕೆಂಪು ಮೋದಿ ಬ್ರಿಟಿಷರಿಂದ ಮುಕ್ತಾಗಲಿ ಎಂದು 3 ಅಳಿಯಂದರನ್ನು ಕಟ್ಟಿಕೊಂಡು ಹೋರಾಟ ಮಾಡಿದೆ. ಯವ್ವ ಭಾರತ ಮಾತೆ, ನಿನ್ನ ಬಂಧನ ಮುಕ್ತ ಮಾಡಕ್ಕೆ ಆಗಲಿಲ್ಲ ತಾಯಿ. ಈ ಮಗನ ಕ್ಷಮಿಸಿಬಿಡು. ಈ ನಿನ್ನ ಮಣ್ಣಿನ ಋಣನ ಮತ್ತು ಹುಟ್ಟಿ ತೀರಿಸ್ತಾನೆ. Lachman has died. Oh my God! ಎಂತಹ ಚೋರನಿವನು! ಇವನನ್ನ ಹಡೆದ ತಾಯಿ ಇಂಡಿಯಾದ ಹಿಸ್ಟರಿಯಲ್ಲಿ ತನ್ನ ಹೆಸರನ್ನ ಅಜರಾಮರವಾಗಿ ಉಳಿಸಿದ. ಇಂತಹ ಚೋರ ಧೀರ ನಮ್ಮ ದೇಶದಲ್ಲಿ ಹುಟ್ಟಿದ್ದರೆ ಫೋಟೋ ಹಾಕಿಕೊಂಡು ಪೂಜೆ ಮಾಡುತ್ತಿದ್ದೆ. ದಿಸ್ ಇಸ್ ಇಂಡಿಯಾ. ಇಲ್ಲಿ ನಿಮ್ಮವರೇ ನಿಮಗೆ ಮೋಚ ಮಾಡುತ್ತಾರೆ, ನಿಮ್ಮವರಿಗೆ ಗುಂಡಿಟ್ಟುಕೊಂಡರು. ನಾವು ಕೊಲ್ಲಲಿಲ್ಲ. ಯು ಆರ್ ಕಿಲ್ಲರ್ಸ್. ವಿ ಆರ್ ನಾಟ್ ಕಿಲ್ಲರ್ಸ್. ಕಿತ್ತೂರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಸುರಪುರದ ವೆಂಕಟಪ್ಪ ನಾಯಕ, ನರಗುಂದದ ಬಾಬಾ ಸಾಹೇಬ್ ಇವರೆಲ್ಲ ಬ್ರಿಟಿಷ್ ಚಕ್ರಾಕಾರಕ್ಕೆ ತುಳಿದು ಬಿಟ್ಟು ಮದ್ದುಗೊಂಡು ತೆಗೆದುಕೊಂಡು ಹೋರಾಡಿದರು. ಲಕ್ಷ್ಮಣ್ ಯಾವುದೇ ಮದ್ದು ಗುಂಡು ಇಲ್ಲದೆ ಹಿಂದೆ ಒಬ್ಬ ತಂಗಿಯನ್ನು ಕಳೆದುಕೊಂಡು 3 ಜನ ಅಳಿಯನ್ನೆಲ್ಲ ಕಟ್ಟಿಕೊಂಡು 11 ವರ್ಷ
ಜಿಕ್ಕೆ ನೀರು ಕೊಲಿಸಿಬಿಟ್ಟ. ವಾಟ್ ಎ ಬ್ರೇವ್ ಮ್ಯಾನ್. ಲಕ್ಷ್ಮಣ್, ಐ ಆಮ್ ಪ್ರೌಡ್ ಆಫ್ ಯು ಮೈ ಬಾಯ್. ಯು ಆರ್ ಎ ಗ್ರೇಟ್ ಸೋಲ್ಜರ್. ಯು ಆರ್ ಎ ಫ್ರೀಡಮ್ ಫೈಟರ್. ನಿನ್ನ ಈ ಮಣ್ಣಿನ ಛಲವಾಗಿ ನಿನ್ನ ಪ್ರಾಣವನ್ನೇ ಕೊಟ್ಟ ಧೀಮಂತ ನೀನು. ನನ್ನ ಹೃದಯ ಪೂರ್ವಕವಾಗಿ ನಿನಗೆ